ಗೌತಮ್ ಅದಾನಿ ವಂಚನೆ ಪ್ರಕರಣ ಇದೆಯಲ್ಲ, ರಣರೋಚಕವಾಗಿದೆ ಇದು. ಈ ಕಥೆಗಳು 25,000 ಕೋಟಿ ರೂಪಾಯಿಗಳನ್ನು ಅಮೆರಿಕದ ಬ್ಯಾಂಕ್ಗಳ ಮೂಲಕ ತೆಗೆಯುವಂಥ ವಿಚಾರ ಇದು. 25,000 ಕೋಟಿ ಅರ್ಥಾತ್ $300 ಕೋಟಿ. ಅಮೆರಿಕದ ಕರೆನ್ಸಿ ಲೆಕ್ಕದಲ್ಲಿ $300 ಕೋಟಿ ಆಗುತ್ತೆ. ಅದನ್ನು ಭಾರತದ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ ಅದು 25,000 ಕೋಟಿ. ಇದರಲ್ಲಿ 2,000 ಕೋಟಿಗೂ ಮಿಗಿಲಾಗಿ ಬರೀ ಲಂಚಕ್ಕೆ ಹೋಗುತ್ತೆ ಅಂತ. ವಿಚಾರ ಬಹಳ ಸರಳ. ಇವ್ರದ್ದೊಂದು ಸೌರ ಘಟಕ ನಾವು ಶುರು ಮಾಡ್ತೀವಿ. ಭಾರತದಲ್ಲಿ ಅದರೊಂದು ಯೋಜನೆ ಬಂತು. ಖಾಸಗಿಯವರ ಮೂಲಕವಾಗಿ ಕೂಡ ವಿದ್ಯುತ್ ಕೊಂಡುಕೊಳ್ಳೋಣ ನಾವು ಅಂತ. ವಿದ್ಯುತ್ ಕೊಂಡುಕೊಳ್ಳೋಣ ಅಂತ ಹೇಳಿದಾಗ ಕೊಂಡ್ಕೊಂಡು ನಾವು ಬೇರೆಯವ್ರು ಕೊಡ್ತೀವಪ್ಪ, ಬೇರೆ ರಾಜ್ಯ ಕೊಡ್ತೀವಿ ಅಂತ ಬಂದಾಗ ವಿಷಯ ಏನಾಯಿತು ಅಂತ ಹೇಳಿದ್ರೆ, ಈ ಖಾಸಗಿಯವರಿದ್ರಲ್ಲ ಜಾಸ್ತಿ ಡಿಮ್ಯಾಂಡ್ ಮಾಡಿಬಿಟ್ರು. ಒಂದು ಯೂನಿಟ್ಗೆ ನಮಗೆ ಇಷ್ಟು ದುಡ್ಡು ಕೊಟ್ಟರೆ ನಾವು ಕೊಡೋದು ಹಾಗೆ ಹೀಗೆ ಅಂತ. ಆಗೇನಾಯಿತು, ಆ ಯೋಜನೆ ನೆನೆಗುದಿಗೆ ಬಿದ್ದುಬಿಡ್ತು. ಕೊಂಡ್ಕೊಳ್ಳೋದೇ ಬೇಡ, ಇದೇನಿದು ನಾವು ಎಲ್ಲೋ ಹೈಡ್ರೋ ಪವರ್ಲು ಉತ್ಪಾದನೆ ಮಾಡಿದಾಗೋ ಥರ್ಮಲಿಂದ ವಿದ್ಯುತ್ ಬಂದಾಗಲೋ ಕಡಿಮೆ ತೊಗೊಳ್ತಾ ಇದ್ದೀವಿ ನಾವು, ಅದನ್ನು ಅದೇ ಬೆಲೆಗೆ ನಾವು ಕೊಡ್ತೀವಿ ಅಂತ ಹೇಳಿದಾಗ ಯಾವುದೇ ಖಾಸಗಿಯವರು ಅದನ್ನು ಮಾರಕ್ಕೆ ಮುಂದೆ ಬರಲಿಲ್ಲ. ಒಂದು ವೇಳೆ ನಾವು ಮಾರೋದಾದರೆ ಜಾಸ್ತಿಗೆ ಮಾರ್ತೀವಿ, ಜಾಸ್ತಿ ಕೊಡಿ ಅಂತ ಕೇಳಿದ್ರಲ್ಲ, ಸರ್ಕಾರ ಕೈ ಬಿಟ್ಬಿಡ್ತಾರೆ ಬೇಡ ಅಂಥೇಳಿ. ಆಗ ದ ಸೋಕಾಲ್ಡ್ ಗೌತಮ್ ಅದಾನಿ ಆ್ಯಂಡ್ ಎ ಟೀಮ್ ಕಂಡುಕೊಂಡ ಪ್ಲಾನ್ ಏನು ಅಂದರೆ, ಸರ್ಕಾರಿ ಅಧಿಕಾರಿಗಳನ್ನೇ ನಾವು ಬುಟ್ಟಿಗೆ ಹಾಕ್ಕೊಂಡು ಅವರಿಗೆ ಲಂಚವನ್ನು ಕೊಟ್ಬಿಟ್ಟು ಜಾಸ್ತಿ ಬೆಲೆಗೆ ನಾವು ವಿದ್ಯುತ್ತನ್ನು ಮಾರುವಂತೆ ಮಾಡಿಕೊಳ್ಳೋಣ. ಈ ಪ್ಲಾನ್ಗೆ 25,000 ಕೋಟಿ ಹಣ ಬೇಕು ಅಂತ ಬಂದಾಗ ಅಮೆರಿಕದ ನಂಟಿಟ್ಕೊಂಡು, ಅಮೆರಿಕದ ಕೆಲವು ಇನ್ವೆಸ್ಟರ್ನೂ ಇಟ್ಕೊಂಡು ಬ್ಯಾಂಕ್ಗಳ ಮೂಲಕವಾಗಿ ಲೋನ್ ತೆಗೆದು, ಆ ಲೋನ್ 25,000 ಕೋಟಿ ಬಂದಾಗ ಅದನ್ನು ಈ ಘಟಕದಲ್ಲಿ ಇನ್ವೆಸ್ಟ್ ಮಾಡಿ, ಜೊತೆಗೆ ಇಲ್ಲಿ ಕನ್ವಿನ್ಸ್ ಮಾಡಬೇಕಲ್ಲ, 2,000 ಕೋಟಿವರೆಗೂ ಲಂಚ ಕೊಟ್ಟುಬಿಟ್ರೆ ಒಪ್ಪಿಸಬಹುದು. ಆಗ ನಮ್ಮ ಸೌರ ಘಟಕಗಳಲ್ಲಿ ಉತ್ಪಾದನೆ ಆಗುವ ವಿದ್ಯುತ್ತನ್ನು ಸಲೀಸಾಗಿ ಮಾರಿ ಹತ್ತಿರ ಕೆಲವೇ ವರ್ಷಗಳಲ್ಲಿ 16,000 ಕೋಟಿ 20,000 ಕೋಟಿವರೆಗೂ ಲಾಭ ಮಾಡಬಹುದು ಅನ್ನುವಂಥ ಪ್ಲಾನ್ ಇದು. ಇದೀಗ ಈ ಎಲ್ಲ ವಿಚಾರವನ್ನು ಕೂಡ ಅಮೆರಿಕದ ನ್ಯಾಯಾಲಯ ಎತ್ತಿ ಹಿಡಿತಾ ಇದೆ. ಇವರು ಅರೆಸ್ಟ್ ಆಗಬೇಕು, ಲಂಚ ಯಾರ್ಯಾರು ಕೊಡೋಕ್ಕೆ ಹೋಗಿದ್ದು ಅರೆಸ್ಟ್ ಆಗಬೇಕು. ಒಂದು ದೊಡ್ಡ ವಂಚನೆ ಪ್ರಕರಣ ಇದು. ಪಿತೂರಿದಾರರು ಯಾರ್ಯಾರು ಇದರಲ್ಲಿ ಅವರು ಕೂಡ ಆಚೆ ಬರಬೇಕು, ಸಾಗರ್ ಅದಾನಿ ಆಚೆ ಬರಬೇಕು ಅಂಥೇಳಿ ಎಲ್ಲರ ಮೇಲೂ ಕೂಡ ವಾರೆಂಟನ್ನು ಜಾರಿ ಮಾಡಿದೆ. 5 ರಾಜ್ಯದ ಅಧಿಕಾರಿಗಳಿಗೆ ಇವರು ಕೋಟಿ ಲಂಚ ಕೊಡೋಕ್ಕೆ ಹೋಗಿದ್ದರು. ಜಗನ್ ಆಂಧ್ರ CM ಆಗಿದ್ದಂಥ ಅವಧಿಯಲ್ಲಿ ಆಂಧ್ರ ಸರ್ಕಾರಕ್ಕೂ ಈ ವಂಚನೆ ನಂಟಿದೆ. ಜಗನ್ ಅವಧಿ ಆಂಧ್ರ ಸರ್ಕಾರಕ್ಕೂ ಈ ಕೇಸ್ಗೂ ಲಿಂಕ್ ಏನು ಅಂತ ನೋಡಿದ್ರೆ, ದುಬಾರಿ ದರಕ್ಕೆ ವಿದ್ಯುತ್ ಖರೀದಿ ಮಾಡೋದಕ್ಕೆ ಅಧಿಕಾರಿಗಳಿಗೆ ಭಾರೀ ಪ್ರಮಾಣದಲ್ಲಿ ಲಂಚದ ಆಮಿಷವನ್ನು ಒಡ್ಡಲಾಗಿತ್ತು. ಅದಾನಿ ಬಂಧನಕ್ಕೆ ಇದೀಗ ನ್ಯೂಯಾರ್ಕ್ನ ಕೋರ್ಟ್ ವಾರೆಂಟನ್ನು ಜಾರಿ ಮಾಡಿದೆ. ಸೌರ ವಿದ್ಯುತ್ ಗುತ್ತಿಗೆ ಪಡೆಯುವುದಕ್ಕೆ ಅಧಿಕಾರಿಗಳಿಗೆ 2,029 ಕೋಟಿ ಲಂಚವನ್ನು ಕೊಡೋಕ್ಕೆ ರೆಡಿಯಾಗಿದ್ದರು ಇವರು ಅಂತ. ಈ ಲಂಚಕ್ಕೆ ಇವರೇನು ಮಾಡ್ತಾರೆ, ಅಮೆರಿಕದ ಹೂಡಿಕೆದಾರರಿಗೆ ಸುಳ್ಳು ಹೇಳಿ ಹಣ ಕಲೆಕ್ಟ್ ಮಾಡಿದ್ರು, ಬ್ಯಾಂಕ್ಗಳಿಂದ ದುಡ್ಡು ಎತ್ತಕ್ಕೆ ಪ್ಲಾನ್ ಮಾಡಿದ್ರು ಅಂತ. ಈ ರೀತಿ ವಂಚನೆ ಮಾಡಿದ್ದಕ್ಕೋಸ್ಕರವಾಗಿ ಇವ್ರ ಮೇಲೆ ಕೇಸು ದಾಖಲಾಯಿತು ಅಂತ. ಆರೋಪಕ್ಕೆ ಆಂಧ್ರದಂಟು ಹೇಗೆ ಅಂತ ನೋಡಿದ್ರೆ ನೋಡಿ, ಅದಾನಿ ವಿರುದ್ಧದ ಆರೋಪದಲ್ಲಿ ಕೇಂದ್ರ ಬಿಂದು ಆಂಧ್ರ ಪ್ರದೇಶ ಭಾರತೀಯ ಸೌರಶಕ್ತಿ ನಿಗಮ. ಆಂಧ್ರ ಸರ್ಕಾರ ವಿದ್ಯುತ್ ಖರೀದಿ ಮಾಡೋಕ್ಕೆ ಮುಂದಾಗುತ್ತೆ ಅಂತ 2021ರಲ್ಲಿ ಆಂಧ್ರ ಸರ್ಕಾರ ಭಾರತೀಯ ಸೌರಶಕ್ತಿ ನಿಗಮದ ಒಪ್ಪಂದದ ಪ್ರಕಾರ, ಆಗ ಆಂಧ್ರದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು YSRCP ನೇತೃತ್ವದ ಸರ್ಕಾರ, 7,000 ಮೆಗಾವ್ಯಾಟ್ ಸೌರ ವಿದ್ಯುತ್ ಖರೀದಿ ಒಪ್ಪಂದ ಆಗುತ್ತಲ್ಲಿ. 7,000 ಮೆಗಾವ್ಯಾಟನ್ನು ನಾವು ಖರೀದಿ ಮಾಡ್ತೀವಿ ಅಂತ ಆಂಧ್ರ ವಿದ್ಯುತ್ ಸರಬರಾಜು ಕಂಪನಿಗಳ ಹಿರಿಯ ಅಧಿಕಾರಿಗಳನ್ನು ಖುದ್ದು ನಾನು ಹೇಳ್ತಾ ಇದ್ದೀನಿ, ಅದಾನಿನೇ ಮೀಟ್ ಮಾಡಿರ್ತಾರೆ, ಲಂಚದ ಆಮಿಷವನ್ನು ಒಡ್ಡಿರ್ತಾರೆ ಅಂತ ಅಮೆರಿಕದ ನ್ಯಾಯಾಲಯ ಹೇಳ್ತಾ ಇದೆ. ಇಲ್ಲಿ ಆರೋಪವನ್ನು ಮಾಡ್ತಾ ಇದೆ. ಇವರೇ ಹೋಗಿ ಮೀಟ್ ಮಾಡಿ ಎಷ್ಟು ಲಂಚ ಬೇಕು ಅಂತೆಲ್ಲ ಮಾತಾಡ್ಕೊಂಡು ಬಂದಿದ್ದರು ಅಂತ. ಭಾರತೀಯ ಸೌರಶಕ್ತಿ ನಿಗಮದ ಖರೀದಿಗೆ, ಅಲ್ಲಿಂದ ನಿಗಮದಿಂದ ಖರೀದಿ ಮಾಡೋಕ್ಕೆ ಈ ಅಧಿಕಾರಿಗಳು ನೆರವಾಗಬೇಕು ಅಂತ. ಇದೆಲ್ಲ ಮಾಡ್ಬೋದು, ಇಷ್ಟು ಶಾರ್ಟೇಜ್ ಇದೆ, ಇಷ್ಟು ಶಾರ್ಟೇಜ್ ಇದೆ ಅಂತ ಇವ್ರು ಹೇಳಿದಾಗ ರೆಡಿ ಆಗ್ತಾರೆ ಅಂತ. ಅದಾನಿಯಾಗ 1,750 ಕೋಟಿ ರೂಪಾಯಿಗಳ ಲಂಚದ ಆಮಿಷವನ್ನು ಒಡ್ಡಿದ್ರು ಅಂತ ಆರೋಪ ಇರೋದು. ಇನ್ನು ಅಮೆರಿಕ ಇವ್ರ ಮೇಲೆ ಆರೋಪ ಮಾಡ್ತಿರೋದೇನಪ್ಪ ಹಾಗಾದರೆ, ಅಮೆರಿಕ ಕೊಟ್ಟಿರ್ತಕ್ಕಂಥ ಚಾರ್ಜ್ ಶೀಟ್, ದೋಷಾರೋಪ ಪಟ್ಟಿ ಏನಿದೆ ಅಂತ ಹೇಳಿದ್ರೆ, ಅದಾನಿ ಲಂಚದ ಆಮಿಷ ಒಡ್ಡಿದ್ದ ಆ ಅಧಿಕಾರಿ ಭಾರತದ ಪ್ರಜೆ. ಆಂಧ್ರದಲ್ಲಿ 2019 ಮೇ 2024 ಜೂನ್ವರೆಗೂ, 2019 ಮೇಯಿಂದ 2024 ಜೂನ್ವರೆಗೂ ಕೂಡ ಹಿರಿಯ ಅಧಿಕಾರಿಯಾಗಿದ್ದರು. ಅದಾನಿ ಅವರನ್ನು ಪರ್ಸನಲ್ ವೈಯಕ್ತಿಕವಾಗಿ ಭೇಟಿ ಮಾಡಿದರು ಅಂತ. ಈಗಲೂ ಅದಾನಿ ಬಚಾವಾಗ್ಬಿಡ್ತಾರಾ? 20ಕ್ಕಿಂತ ಹೆಚ್ಚು ಉದ್ದಿಮೆ ನಡೆಸ್ತಾ ಇದ್ದಾರೆ ಗೌತಮ್ ಅದಾನಿ. ತಮ್ಮ ಜೀವನದಲ್ಲಿ ಹಲವಾರು ರೀತಿಯ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದರು ಅದಾನಿ ಅಂತ. ಬರೀ ಹಣಕ್ಕೋಸ್ಕರ 1998ಅಲ್ಲಿ ಗೌತಮ್ ಅದಾನಿ ಕಿಡ್ನ್ಯಾಪ್ ಆಗಿಬಿಟ್ಟಿರ್ತಾರೆ. ಹಣ ಕೊಡಬೇಕು, ಬಿಡ್ತೀವಿ ಅಂಥೇಳಿ ಹೇಗೋ ಬಚಾವಾಗ್ತಾರೆ. 2008ಅಲ್ಲಿ ತಾಜ್ ಹೋಟೆಲ್ ಮೇಲೆ ಅಟ್ಯಾಕ್ ಆದಾಗ, ಭಯೋತ್ಪಾದಕರ ದಾಳಿ ಆದಾಗ ಅದೇ ಹೋಟೆಲಲ್ಲಿ ಉಳ್ಕೊಂಡಿದ್ದು ಇದೇ ಅದಾನಿ.
ಹೇಗೋ ಸುರಕ್ಷಿತವಾಗಿ ಪಾರಾಗ್ಬಿಡ್ತಾರೆ. ಎರಡೂ ಸಂದರ್ಭಗಳಲ್ಲಿ ಅದಾನಿ ಬದುಕುಳಿದಿದ್ದೇ ಪವಾಡ. ಆದರೆ ಈ ಬಾರಿ ಅದಾನಿ ವಿರುದ್ಧ ಕೇಳಿ ಬರ್ತಾ ಇರ್ತಕ್ಕಂಥ ಆರೋಪ ಇದೆಯಲ್ಲ, ಇದು ಸಣ್ಣದಲ್ಲ. ಅಮೆರಿಕದ ಕೋರ್ಟ್ ಭಾರತದ ಉದ್ಯಮಿ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದೆ. ದೇಶದಲ್ಲಿ ಈ ರೀತಿ ಆರೋಪ ಕೇಳಿ ಬಂದಿರೋದು ಇದೇ ಮೊಟ್ಟ ಮೊದಲು. ಇಲ್ಲಿವರೆಗೂ ಭಾರತದ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ 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 ಇಂಡಿಯಾದಿಂದ ಆಚೆ ಹಾರು ಹೋಗ್ಬಿಟ್ಟಿದ್ರು ಅನೇಕರು. ಅವ್ರನ್ನ ಹಿಡಿದು ಬಿಡ್ತೀವಿ, ತಂದು ಬಿಡ್ತೀವಿ, ಸರಪಳಿ ಹಾಕ್ಬಿಡ್ತೀವಿ, ಎಲ್ಲರನ್ನೂ ಅರೆಸ್ಟ್ ಮಾಡಾಕ್ಬಿಡ್ತೀವಿ, ಆರ್ಥರ್ ರೋಡ್ ಜೈಲು ರೆಡಿ ಇದೆ ಎಲ್ಲ ಹೇಳಿದ್ರಲ್ಲ. ಶೂರಾದಿ ಶೂರರು, ವೀರಾದಿ ವೀರರು ಕರ್ಕೊಬಂದು ಕೂರಿಸ್ಬಿಡ್ತೀವಿ, ಬಿಡಲ್ಲ, ಭಾರತದ ಪೈಸೆನೂ ವಸೂಲಿ ಮಾಡಿಬಿಡ್ತೀವಿ ಅಂತ ಹೇಳಿದ್ರಲ್ಲ. ಎಲ್ಲರೂ ಆರಾಮಾಗಿ ಆಯಾ ದೇಶದಲ್ಲಿ ಸೆಟ್ಲಾಗಿದ್ದಾರೆ. ಮಲ್ಯನೋ ಇನ್ನೊಬ್ಬರೋ ಮತ್ತು ಎಲ್ಲರೂ ಆರಾಮಾಗಿದ್ದಾರೆ. ಮಲ್ಯ ಅಂತೂ ನಾನು ದುಡ್ಡು ಕೊಟ್ಬಿಡ್ತೀನಪ್ಪ ಅಂತ ಕೇಳಿದ್ರೆ ಬೇಡ, ದುಡ್ಡು ತೊಗೊಳಕ್ಕೂ ರೆಡಿ ಇಲ್ಲ, ಅವ್ನು ಅರೆಸ್ಟ್ ಮಾಡ್ಕೊಂಬರೋಕ್ಕೂ ರೆಡಿ ಇಲ್ಲ. ಇದು ಸ್ಪೆಷಲ್ ಕೇಸು. ಭಾರತದ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ವಿದೇಶದಲ್ಲಿ ಹೋಗ್ತಾ ಇದ್ರಲ್ಲ, ಸ್ವಲ್ಪ ಕೇಸಿದ್ದು ಬೇರೆ ಥರ. ಇದು ವಿದೇಶದ ಬ್ಯಾಂಕ್ಗಳಿಗೆ ವಂಚನೆ ಮಾಡಿ ಭಾರತದಲ್ಲಿರ್ತಕ್ಕಂಥ ವ್ಯಕ್ತಿ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಮಾನ ಮರ್ಯಾದೆ ಹರಾಜಾಗುವಂಥ ಒಂದು ಕೆಲಸ. ಇದು ಬಿಟ್ಟುಬಿಡ್ತಾರಾ? 300 ಕೋಟಿ ಡಾಲರ್, 25,000 ಕೋಟಿ ರೂಪಾಯಿಗಳು ಭಾರತದ ಕರೆನ್ಸಿಯಲ್ಲಿ. 5 ಕೋಟಿ, 10 ಕೋಟಿ, 20 ಕೋಟಿ ಕೇಸಿದ್ರೆ ಇಲ್ಲಿ ಇಡಿ, IT, CBI ಎಲ್ಲರೂ ನಾಮುಂದು ತಾಮುಂದು ಪೊಲೀಸು ವಿಚಾರಣೆ ನೋಟಿಸ್ಗಳು, ಬನ್ನಿ ಅಂತ ಕರ್ಕೊಂಡು ಹೋಗೋದು, 24 ಗಂಟೆ ವಿಚಾರಣೆ ಮಾಡಿಬಿಟ್ರಂತೆ, ಕೂರಿಸ್ಕೊಂಡ್ಬಿಟ್ಟಿದ್ರಂತೆ ಅಂತ ಏನಿಲ್ಲ. ಇಲ್ಲಿ 25,000 ಕೋಟಿ ರೂಪಾಯಿಗಳ ಹಗರಣದ ಆರೋಪ ಬಂದಿದೆ. ಈಗಲೂ ಇಡಿ ಆಗಲಿ ಕೇಳಬೇಕಲ್ಲ, ಲಂಚದ ಆಮಿಷ ಬಿಟ್ಟಿದ್ರೆ, ಹಣಕಾಸಿನ ವರ್ಗಾವಣೆಗಳಾಗಿದ್ದರೆ ಚೆಕ್ ಮಾಡಬೇಕಲ್ಲ. ಈಗ ಇಡಿನೋ IT ನೋ ಇಂಥ ಆರೋಪ ಬಂದಿದೆಯಲ್ಲಪ್ಪ, ಇಲ್ಲ ಒಪ್ಪಿಸ್ಬೇಕು ಅಮೇರಿಕಾಗೆ. ಏನಾಗಿದೆ ಒಪ್ಪಿಸ್ಬೇಕಲ್ರಿ. ಈಗ ತನಿಖೆ ಮಾಡಿದ್ರೆ ಹೇಳಿ ಬಿಡಿ, ಇವ್ರು ಲೀಗಲ್ ಟೀಮ್ ಅಲ್ಲೇ ಪ್ರೂವ್ ಮಾಡ್ಕೊಂಡು ಬರಲಿ ನಾವೇನು ಮಾಡಿಲ್ಲ ಅಂಥೇಳಿ. ಹಸ್ತಾಂತರ ಮಾಡಬೇಕಲ್ಲ. ಈಗ ಯಾಕೆ ಆಗ್ತಿಲ್ಲ ಅಂತ ಇಡೀ ದೇಶ ಕೇಳ್ತಾ ಇರ್ತಕ್ಕಂಥ ಕ್ವಶನ್ ಇದು. ಇದೇ ಮೊದಲು ವಿದೇಶದಲ್ಲೇ ಆ ಬ್ಯಾಂಕ್ಗಳಿಗೆ ಅಲ್ಲಿನ ಕೆಲ ಅಧಿಕಾರಿಗಳನ್ನೂ ಇನ್ವಾಲ್ವ್ ಮಾಡಿಕೊಂಡು, ಅಲ್ಲಿನ ಕೆಲವರು ಬಂಡವಾಳ ಹೂಡಿಕೆದಾರನೂ ಕರ್ಕೊಂಡು ಬಂದು ಇಲ್ಲಿರ್ತಕ್ಕಂಥ ಸೌರ ಘಟಕದ ಮೇಲೆ ಇನ್ವೆಸ್ಟ್ ಮಾಡಿಸಿ ಅದರಿಂದ ಲಂಚವನ್ನು ಕೊಡಿಸಿ. ಆಗಲೇ ಹೇಳ್ತಾ ಇದ್ದೆ ನಾನು, 2,000 ಕೋಟಿ ರೂಪಾಯಿ ಲಂಚನೇ ಇವರು ಕೊಡಬೇಕು ಅಂತ ಹೇಳಿದ್ರೆ ಇನ್ನೆಷ್ಟರ ಮಟ್ಟಿಗಿನ ಹೂಡಿಕೆ ಇವರು ಎತ್ತಿರಬೇಕು? 25,000 ಕೋಟಿ. ವಾರೆಂಟ್ ಪರಿಣಾಮ ಏನಾಗುತ್ತೆ? ಜಾಗತಿಕ ಮಟ್ಟದಲ್ಲಿ ಉದ್ಯಮ ವಿಸ್ತರಣೆಗೆ ದೊಡ್ಡ ಪೆಟ್ಟು ಬೀಳುವ ಸಾಧ್ಯತೆ. ಹಿಂದೆ ಹಿಂಡೆನ್ಬರ್ಗ್ ವರದಿ ಬಂದಾಗಲೂ ಇದೇ ಕತೆ. ಆಗಿಲ್ಲ JPC ಮಾಡಿ ಅಂದರೆ ಅದು ನೆಟ್ಟಿಗೆ ಮಾಡಲಿಲ್ಲ. ಆ ಕ್ಲೀನ್ ಚೀಟು, ಇವರೇ ಕ್ಲೀನ್ ಚೀಟ್ ಎಲ್ಲ ಮಾಡ್ಕೊಂಬಿಟ್ರು. ನಿಜನ JPC ಮಾಡೋಕ್ಕೆ ದೊಡ್ಡ ಚರ್ಚೆ ಆಗೋಯ್ತು ಅಲ್ವಾ? ಇದೀಗ ಇದೇ ವ್ಯಕ್ತಿ ಮೇಲೆ ಈ ಥರದ ಆರೋಪ ಬಂದಾಗ ಉದ್ಯಮ ವಿಸ್ತರಣೆ, ನಾನು ಆ ದೇಶದಲ್ಲಿ ಅದು ಮಾಡ್ತೀನಿ, ಇನ್ನೊಂದು ಯಾವುದೋ ದೇಶ ಆಲ್ರೆಡಿ ಇವ್ರದ್ದು ಯಾವುದೋ ವಿದ್ಯುತ್ ಲೈನ್ ಎಳೆಯುವಂಥ ಒಂದು ಒಪ್ಪಂದವನ್ನು ಮಾಡ್ಕೊಂಡಿತ್ತಂತೆ, ಕ್ಯಾನ್ಸಲ್ ಮಾಡಿ ಬಿಸಾಕಿದ್ರು ಅವರು ಕೂಡ. ಇಡೀ ಜಾಗತಿಕ ಮಟ್ಟದಲ್ಲಿ ಉದ್ಯಮದ ವಿಸ್ತರಣೆಗೆ ಪೆಟ್ಟು ಬೀಳುತ್ತೆ. ಬಂಧನ ಭಯದಿಂದ ವಿದೇಶಗಳ ಪ್ರಯಾಣ ಕಷ್ಟ ಆಗುತ್ತೆ. ವ್ಯಾವಹಾರಿಕವಾಗಿ ಭಾರಿ ನಷ್ಟ ಆಗಬಹುದು. ಹೆಸರು, ವಿಶ್ವಾಸಾರ್ಹತೆಗೆ ದೊಡ್ಡ ಹೊಡೆತ. ಇದು ತಾವು ತಪ್ಪಿತಸ್ಥರಲ್ಲ ಅಂತ ಸಾಬೀತುಪಡಿಸ್ತಕ್ಕಂಥ ಸವಾಲು ಇದೀಗ ಇದೇ ಅದಾನಿ ಮೇಲಿದೆ.